ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಸುಗ್ಗಿ ಹಬ್ಬ ಇವತ್ತು. ಸೊ ನಮ್ಮನೇಲೂ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ನೋಡಿ. ಆ್ಯಂಡ್ ಇವಾಗ ಬೆಳಗ್ಗೆ ಆಲ್ರೆಡಿ ಎದ್ದು ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಕೂಡ ರೆಡಿಯಾಗಿದ್ದೀನಿ. ಇನ್ನೊಂದು ತಲೆ ಬಚ್ಕೊಂಡು ಹೂವನ್ನು ಮುಡ್ಕೋಬೇಕು ಆ್ಯಂಡ್ ಪೂಜೆ ಎಲ್ಲ ಮಾಡಬೇಕು. ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಕೆಲವೊಂದು ಐಟಮ್ಗಳು ಪೆಂಡಿಂಗ್ ಇತ್ತು. ಕಡಲೆ ಉಸ್ಲಿ ಮತ್ತು ಪೊಂಗಲ್ ಮಾಡಬೇಕು. ಅದು ಎರಡು ಮಾಡಿದ್ರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಕಂಪ್ಲೀಟ್ ಆಗುತ್ತೆ. ಸೊ ಬೆಳಗ್ಗೆನೇ ಎದ್ದು ಬೇಗ ಬೇಗ ಮಾಡಿದ್ದೀನಿ ಆ್ಯಂಡ್ ಪೂಜೆನೂ ಮಾಡೋಣ. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ವ್ಲಾಗ್ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇನ್ನೇನಿಲ್ಲಿ ಕಳ್ಳೆ ಉಸ್ಲಿನೂ ಆಗೋಯ್ತು. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಲ್ಲಲ್ಲೇ. ಇದು ಬೆಲ್ಲದ ಪಾಕ ಕೂಡ ಕಾಯ್ತಾ ಇದೆ. ಅದಕ್ಕೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಅದೂ ಆಗುತ್ತೆ. ಆ್ಯಂಡ್ ಬೆಳಗ್ಗೆನೇ ಎಲ್ಲ ಕಾಳು ಎಲ್ಲ ಬೇಯಿಸಿ ಇಟ್ಟಿದ್ದೀನಿ. ಗೆಣಸು ಎಲ್ಲನೂ ದೇವ್ರ ಹತ್ರ ಇಟ್ಟು ಪೂಜೆ ಒಂದು ಮಾಡಬೇಕಷ್ಟೇ ಇವಾಗ. ಸೊ ಬನ್ನಿ, ಇದು ಬೇಗ 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 ಫಿನಿಶ್ ಮಾಡಿಬಿಡ್ತೀನಿ. ಹಸ್ಬೆಂಡ್ ಕೆಲ್ಸಕ್ಕೆ ಬೇರೆ ಹೋಗಬೇಕು. ಅಷ್ಟರಲ್ಲಿ ನಾನು ಅಡುಗೆ ಮಾಡಬೇಕು. ನೋಡೋಣ, ಬೇಗ ಬೇಗ ಮುಗಿಸ್ಬಿಡ್ತೀನಿ ಎಲ್ಲ. ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಹಸ್ಬೆಂಡ್ ಕೂಡ ಇದ್ದರು. ಸೊ ಹಾಗಾಗಿ ಅವರು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ರು. ಅಷ್ಟರಲ್ಲಿ ನಾನು ಔಟ್ಸೈಡು ತುಳಸಿ ಕಟ್ಟೆಗೆ, ಬಾಗಿಲಿಗೆಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ. ರೆಡಿ ಮಾಡಿಬಿಟ್ಟು ಆಲ್ಮೋಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ನಮ್ಮ ಪಾಪು ಎದ್ದರೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಬಿಕಾಸ್ ಅವನು ಹಠ ಮಾಡ್ತಾ ಇರ್ತಾನೆ. ನಾನೊಂದು ಮುಟ್ಟಿದ್ರು ಅವನೊಂದು ಮುಟ್ತಾ ಇರ್ತಾನೆ. ಸೊ ಫೈನಲಿ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಆ್ಯಂಡ್ ಗೆಣಸು ಎಲ್ಲ ಬೇಯಿಸಿದ್ನಲ್ಲ, ಕಡಲೆಕಾಯಿ ಅವರೆಕಾಯಿ ಎಲ್ಲ, ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಹಸ್ಬೆಂಡ್ ಇರುವಾಗಲೇ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರು ಇವತ್ತು ಕೂಡ ಅವರು ವರ್ಕಿಗೆ ಹೋಗ್ತಾರೆ. ಸೊ ಹಾಗಾಗಿ. ಆ್ಯಂಡ್ ನೆನ್ನೆ ಭಾನುವಾರ ಮನೇಲಿ ಸ್ವಲ್ಪ ಮಳೆ ಎಲ್ಲ ಹೊಡೆಯೋದಿತ್ತಲ್ಲ, ಅದನ್ನೆಲ್ಲ ಓಡಿಸ್ಬಿಟ್ಟು ಈ ಥರ ಅರೇಂಜ್ ಮಾಡಿದ್ದೀವಿ. ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಇವಾಗ ಹಸ್ಬೆಂಡು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಪೂಜೆ ಮಾಡಿದ್ಮೇಲೆ ಹೊರಗಡೆ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿದ್ನಲ್ಲ, ಅಲ್ಲೂ ದೀಪ ಹಚ್ಚೋಣ ಅಂತ ಇವತ್ತು ತುಪ್ಪದ ಆ್ಯಂಡ್ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೆ. ಫುಲ್ಲು ಗಾಳಿ, ಅದು ದೀಪ ಹತ್ಕೊತಾನೇ ಇದ್ದಿದ್ದಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ತುಂಬ ಟ್ರೈ ಮಾಡಿದ್ವಿ, ಹತ್ಕೊಂಡೇ ಇಲ್ಲ. ಸರಿ ಹೋಗಲಿ ಅಂತ ಬಿಟ್ಬಿಟ್ಟು ಪೂಜೆ ಎಲ್ಲ ಮುಗೀತು ಇವಾಗ. ಆಯ್ತಾ ಎಲ್ಲ? ಸೊ ಎಲ್ಲ ಅಡುಗೆ ಎಲ್ಲ ಆಯಿತು, ಪೂಜೆನೂ ಮಾಡಿದ್ದಾಯಿತು. ಸ್ವೀಟ್ ಪೊಂಗಲ್ ಒಂದು ಸ್ವೀಟ್ ಇದ್ದಿದ್ದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಬೆಲ್ಲ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ. ಇದೇನು ಮಾಡಿದ್ರೆ ನೋಡಿ 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 ಗೆಣಸು ಮತ್ತು ಇದು ನೋಡಿ ಕಡಲೆಕಾಯಿ, ಅವರೆಕಾಯಿ, ಮತ್ತು ಕಡಲೆ ಉಸ್ಲಿ ಮತ್ತು ಇದು ಹೆಸರು ಬೇಳೆ ನೋಡಿ. ಇದೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಬೆಲ್ಲ ಕಡಿಮೆ ಆಗಿತ್ತು ಅಂದ್ಬಿಟ್ಟು ಬೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಾಂಬಾರು ಮತ್ತು ಇಲ್ಲಿ ಸಾಂಬಾರು ರೆಡಿ ಆಗಿದೆ. ಅವರೆಕಾಯಿ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ರೈಸ್ ರೆಡಿ ಆಗ್ತಾ ಇದೆ. ಸೊ ಇವತ್ತಿನ ಊಟ ಇದೆಲ್ಲ ಒಂಥರ ಫುಲ್ ಮೀಲ್ಸ್ ಥರ ಇವತ್ತು. ಎಲ್ಲ ರೆಡಿ ಆದಮೇಲೆ ಇವಾಗ ಹಸ್ಬೆಂಡ್ ಕೂಡ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಟೈಮ್ ಆಗಿತ್ತು ಡ್ಯೂಟಿಗೆ. ಸೊ ಚೆನ್ನಾಗಿದೆ ಎಲ್ಲ ಅಂತ ಹೇಳಿದ್ರು. ಹಾಗೆ ನಮ್ಮ ಪಾಪನೂ ಸ್ವೀಟ್ ಪೊಂಗಲ್ ತಿಂತಾಯಿದ್ರು. ಆ್ಯಂಡ್ ಫೈನಲಾಗಿ ಆಲ್ಮೋಸ್ಟ್ ಎಲ್ಲನೂ ವೆರೈಟಿ ಮಾಡಿದ್ದೆ. ಏನೆಲ್ಲ ವೆರೈಟಿ ಮಾಡಿದ್ದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಎಲ್ಲ ಒಂದೇ ತಟ್ಟೆಗೆ ಹಾಕ್ಕೊಂಡು ನಾನು ತಿಂದೆ. ತುಂಬ ಚೆನ್ನಾಗಿತ್ತು. ಸೊ ಇವಾಗ ಹಸ್ಬೆಂಡ್ಗೆ ಆಫೀಸಿಗೆ ಕಳಿಸ್ಬೇಕು. ಹಸ್ಬೆಂಡ್ ಎಲ್ಲ ಊಟ ಮಾಡಿದ್ದಾಯಿತು, ನಾನು ತಿನ್ನಬೇಕು. ಅವರಿಗೆ ಬಾಕ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿಲ್ಲ, ಕಾಳಂದರೆ ಇಷ್ಟ ಅವರಿಗೆ. ಸೊ ಹಾಗಾಗಿ ಅನ್ನ, ಸಾಂಬಾರು, ಸಿಹಿ ಪೊಂಗಲು ಮತ್ತು ಈ ಕಾಳು ಮಾತ್ರ ಬಾಕ್ಸಿಗೆ ಹಾಕಿ ಕೊಡ್ತೀನಿ. ಟೈಮ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಗ ಬೇಗ ಅವ್ರಿಗೆ ಪ್ಯಾಕ್ ಮಾಡಿ
ಹಾಂ ಅಲ್ಲಿ ನಮ್ಮ ಪಾಪು ಬೇರೆ ನನ್ನನ್ನು ತೋರಿಸ್ರಿ ಅಂತ ಹೇಳ್ತಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಬ್ಯಾಗ್ ರೆಡಿ ಅವ್ರಿಗೆ ಕೊಡೋಣ. ಹಾಗೆ ನಮ್ಮ ಪಾಪ ಕೂಡ ನನ್ನೂ ತೋರಿಸಿ ಅಂತ ಹೇಳ್ತಾ ಇದ್ರು, ಅವ್ರಿಗೂ ತೋರಿಸ್ತಾ ಇದ್ವಿ. ಆ್ಯಂಡ್ ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಇದ್ರು ಕೆಲ್ಸಕ್ಕೆ ಹೋಗೋಕ್ಕೆ. ಅವ್ರು ಹೇಳ್ತಾ ಇದ್ರು ಹಬ್ಬದ ದಿನನೂ ಕೆಲ್ಸಕ್ಕೆ ಹೋಗಬೇಕು, ಬೇಜಾರಾಗತ್ತೆ ಅಂತ. ನಮಗೂ ಬೇಜಾರಾಗತ್ತೆ. ಆ್ಯಂಡ್ ನಮ್ಮದು ಇನ್ನು ಸಂಕ್ರಾಂತಿ ಹಬ್ಬ ನೈಟ್ ಎಲ್ಲ ತುಂಬ ಚೆನ್ನಾಗಿರೋದು ಯಾವಾಗ್ಲೂ, ಬಿಕಾಸ್ ಅಲ್ಲಿ ಭರಾಟೆ ಎಲ್ಲ ತಿರುಗಿಸ್ತಾರೆ, ಹಸುಗಳನ್ನ ಅದೆಲ್ಲ ಬೆಂಕಿಯಲ್ಲಿ ಆರಿಸ್ತಾರೆ. ಬಟ್ ನಮ್ಮೂರಲ್ಲಿ ಡೆತ್ ಆಗಿರೋದ್ರಿಂದ ಅದನ್ನೆಲ್ಲ ಏನೂ ಮಾಡಿಲ್ಲ. ಸೊ ಹಾಗಾಗಿ ನಮ್ಮ ಸಂಕ್ರಾಂತಿ ಹಬ್ಬ ಇವತ್ತು ಇಲ್ಲಿಗೆ ಮುಗೀತು. ನಾವು ಕೂಡ ಊಟ ಎಲ್ಲ ಮಾಡಿದ್ವಿ. ಆ್ಯಂಡ್ ಹಸ್ಬೆಂಡ್ ಕೂಡ ವರ್ಕಿಗೆ ಹೋದರು. ಸೊ ನಿಮ್ಮನೇಲೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.